ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸರ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ಅಜ್ಜ ಸುಮಾಲಿ ರಾವಣನನ್ನು ರಾಕ್ಷಸರ ರಾಜ ಅಂಥೇಳಿ ಘೋಷಿಸ್ತಾನೆ. ದೇವ ಸೈನಿಕರಿಂದ ಅನೇಕ ಬುಡಕಟ್ಟುಗಳು ಸೋಲನ್ನು ಅನುಭವಿಸಿ ನಿರಾಶಾದಾಯಕವಾದ ಜೀವನವನ್ನು ನಡೆಸ್ತಾ ಇರುತ್ತೆ. ರಾವಣ ಆ ಥರದ ಬುಡಕಟ್ಟಿನ ಜನರನ್ನೆಲ್ಲರನ್ನೂ ಒಂದುಗೂಡಿಸ್ತಾ ತನ್ನ ಸೈನ್ಯವನ್ನು ಹೆಚ್ಚು ಮಾಡ್ಕೊತ ಹೋಗ್ತಾನೆ. ಇವನ ಈ ಕೆಲಸವನ್ನು ನೋಡಿ ಅಜ್ಜ ಮಾಲ್ಯವಾನು ಸುಮಾಲಿ ಎಲ್ಲರೂ ಸಂತೋಷ ಪಡ್ತಾ ಇರ್ತಾರೆ. ಕಥೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಮರುದಿನ ನಾನು ಮಹೋದರ ವಿಭೀಷಣ ಮತ್ತು ಮಹಾಪಾಶ್ವರ ಜೊತೆಗೆ ಮಾತಾಡ್ತಾ ಕೂತಿದ್ದೆ. ಹೇಳ್ತಾ ಇದ್ದೆ ನಾನು, ವಿಭೀಷಣ, ಎಲ್ಲ ಬುಡಕಟ್ಟುಗಳನ್ನು ಒಟ್ಟಿಗೆ ಇರಿಸೋಕ್ಕೆ ನಾವು ಒಂದು ನೀತಿ ಸಂಹಿತೆಯನ್ನು ತರಬೇಕು. ನಮ್ಮ ಹೊಸ ನಾಗರಿಕತೆಗೆ ಆ ತರಹದ ಒಂದು ನೀತಿ ಸಂಹಿತೆಯನ್ನು ತರಕ್ಕೆ ನಿನಗೆ ಸಾಧ್ಯ ಆಗತ್ತಾ ಅಂತ ಕೇಳಿದೆ. ಅವನು ಹೇಳ್ದ, ದಶಗ್ರೀವ, ಧರ್ಮದ ಜೀವನ ಮತ್ತು ಸಾವಿನ ಚಕ್ರದಿಂದ ಪಾರಾಗುವ ಅವಶ್ಯಕತೆ ಇರೋ ಹಾಗೇನೆ ವೈದಿಕ ಧರ್ಮ ಸಂಹಿತೆ ರಾಜ್ಯದ ಅಡಿಪಾಯಕ್ಕೆ ಮಾರ್ಗದರ್ಶನ ನೀಡಕ್ಕೆ ಉಪಯುಕ್ತವಾಗಿದೆ. ವೈದಿಕ ಧರ್ಮದ ತತ್ವಗಳನ್ನು ನಾವು ಎಲ್ಲ ಕಡೆ ಕಾರ್ಯಗತಗೊಳಿಸೋಕ್ಕೆ ಸಾಧ್ಯ ಆಗೋದಾದರೆ ಅದು ನಮ್ಮ ಜೀವನವನ್ನು ರೂಪಿಸುತ್ತೆ ಮತ್ತು ಚದುರು ಹೋಗಿರೋ ಬುಡಕಟ್ಟುಗಳನ್ನು ಒಟ್ಟುಗೂಡಿಸುತ್ತೆ. ಹೊಸ ಸಂಹಿತೆಗಳಿಗಾಗಿ ನಾವು ವೈದಿಕ ಧರ್ಮವನ್ನು ಮೀರಬೇಕಾಗಿಲ್ಲ ಅಂತ ನನಗನ್ಸುತ್ತೆ ಅಂತ ವಿಭೀಷಣ ಹೇಳ್ದ. ನಾನು ಹೇಳಿದೆ, ವಿಭೀಷಣ, ನೀನು ಹೇಳುವಂತಹ ಧರ್ಮ ಸಂಹಿತೆಯಲ್ಲಿ ಸಮಾನತೆ ಅನ್ನೋದು ಎಲ್ಲಿದೆ? ವೈದಿಕ ಧರ್ಮ ಅನ್ನೋದು ದಬ್ಬಾಳಿಕೆ ಮತ್ತು ಗುಲಾಮಗಿರಿಯನ್ನು ಸ್ಥಾಪನೆ ಮಾಡುವಂತಹ ಏಕೈಕ ಉದ್ದೇಶವನ್ನು ಹೊಂದಿರೋದಾಗಿದೆ. ಆ ಥರದ ದಬ್ಬಾಳಿಕೆ ಭವಿಷ್ಯದಲ್ಲಿ ಅನೇಕ ಸ್ಫೋಟಗಳನ್ನು ಸೃಷ್ಟಿ ಮಾಡುತ್ತೆ. ಸಮಾನತೆ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಆಧರಿಸಿದಂತಹ ಹೊಸ ಸಂಸ್ಕೃತಿಯನ್ನು ನಾವು ರಚಿಸಬೇಕು, ಬೆಳೆಸಬೇಕು. ಈ ಸಂಸ್ಕೃತಿ ಕೇವಲ ಒಬ್ಬ ದೇವರನ್ನು ಹೊಂದಿರಬೇಕು ಮತ್ತು ಆ ದೇವ ಮಹಾದೇವನೇ ಆಗಿರಬೇಕು ಅಂತ ನಾನು ಹೇಳಿದೆ. ಆಗ ಅವನು ಹೇಳ್ದ, ದಶಗ್ರೀವ, ವೈದಿಕ ಧರ್ಮ ಕೂಡ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಮನುಷ್ಯರ ಸಮಾನತೆ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರನ್ನೂ ಸೈನ್ಯದ ದಂಡನಾಯಕನ ರಾಜ ಅಥವಾ ವ್ಯಾಪಾರಿಗೆ ಸಮಾನ ಅಂತ ಪರಿಗಣಿಸೋಕ್ಕೆ ಹೇಗೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ನಾವು ವರ್ಗ ಮತ್ತು ಜಾತಿರಹಿತ ಸಮಾಜವನ್ನು ರಚನೆ ಮಾಡಿದ್ರೆ ಒಂದು ರೀತಿಯ ಅವ್ಯವಸ್ಥೆ ಉಂಟಾಗತ್ತೆ. ಒಂದರ ಮೇಲೆ ಒಂದರ ಶ್ರೇಷ್ಠತೆ ಅನ್ನೋದು ಪ್ರಕೃತಿಯಿಂದಲೇ ತಾನಾಗೆ ಬಂದಿರುತ್ತೆ. ಪ್ರಾಣಿಗಳು ಬದುಕಲಿಕ್ಕೆ ಇತರ ಪ್ರಾಣಿಗಳನ್ನು ಕೊಲ್ಲುತ್ತವೆ. ಈಗ ಹುಲಿ ಮತ್ತು ಜಿಂಕೆ ಎರಡು ಸಮಾನ ಪೀಠಕ್ಕೆ ಬಂದರೆ ಹುಲಿ ಖಂಡಿತವಾಗ್ಲೂ ಹಸುವಿಂದ ಸಾಯುತ್ತೆ ಅಂತ ಅಂದ. ಅಂದರೆ ವಿಭೀಷಣ ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದು ನನಗೆ ಅರಿವಾಗ್ತಾ ಹೋಯಿತು. ನಾನು ಹೇಳಿದೆ, ವಿಭೀಷಣ, ನಾನು ಅನಾಗರಿಕ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮನುಷ್ಯರಲ್ಲಿ ಸಮಾನತೆ ಇರಬೇಕು ಅಂತ ನಾನು ವಾದಿಸ್ತಾ ಇದ್ದೀನಿ. ಕ್ರಮಕ್ಕಾಗಿ ಶ್ರೇಣೀಕೃತ ವ್ಯವಸ್ಥೆ ಇರಬೇಕು ಅಂತ ನಾನು ಒಪ್ಪಿದ್ರೂ ಕೂಡ ಪ್ರತಿಯೊಬ್ಬರು ಕೂಡ ತಮ್ಮನ್ನು ತಾವು ಸಾಕಷ್ಟು ಉತ್ತಮರು ಅಂತ ಸಾಬೀತುಪಡಿಸೋ ಅವಕಾಶವನ್ನು ಪಡೆಯೋದು ಸಾಧ್ಯವೇ ಆದರೆ ಇವೆಲ್ಲ ಸಾಧ್ಯ ಆಗತ್ತೆ. ನಿಮ್ಮ ಧರ್ಮ ಬೋಧಿಸುವಂತಹ ಶ್ರೇಷ್ಠತೆ ಹುಟ್ಟಿನಿಂದ ಆನುವಂಶಿಕತೆಯನ್ನು ಆಧರಿಸಿರುತ್ತೆ ವಿನಃ ಕೌಶಲ್ಯದಿಂದ ಅಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ಪ್ರತಿಭೆ ಮತ್ತು ತಿಳುವಳಿಕೆಗಳನ್ನು ಸಾಬೀತುಪಡಿಸೋಕ್ಕೆ ಮತ್ತು ಆನಂತರ ಅವರು ಅದಕ್ಕೆ ಅರ್ಹರು ಅಥವಾ ಅನರ್ಹರು ಅಂತ ವರ್ಗೀಕರಿಸೋಕ್ಕೆ ಒಂದು ಅವಕಾಶ ಇರಬೇಕಲ್ವಾ ಅಂತ ನಾನು ಹೇಳಿದೆ. ಆಗ ಅವನು ಕಿರಿಕಿರಿಯ ಧ್ವನಿಯಲ್ಲೇ ಹೇಳ್ದ, ಏನು ಅಂದ್ಕೊಂಡಿದ್ಯಾ ದಶಗ್ರೀವ, ನೀನು ಒಂದು ನಾಗರಿಕತೆಯನ್ನು ಸ್ಥಾಪಿಸೋದು ಅಷ್ಟು ಸುಲಭ ಅಂತ ಅಂದ್ಕೊಂಡ್ಯಾ ಅಂತ ಕೇಳ್ದ. ನಾನು ಹೇಳಿದೆ, ಈ ಜಗತ್ತಲ್ಲಿ ಯಾವುದು ಸುಲಭ ಅಲ್ಲ. ಒಂದು ಸಣ್ಣ ಸಾಮ್ರಾಜ್ಯವನ್ನು ನಿರ್ಮಿಸೋದು ಕೂಡ ಅಷ್ಟೇ ಕಷ್ಟವಾದದ್ದು. ಒಬ್ಬನಿಗೆ ಅಪಾರವಾದಂತಹ ಶಕ್ತಿ ಮತ್ತು ಧೈರ್ಯ ಇರಲೇಬೇಕು. ಸಾಮ್ರಾಜ್ಯಗಳಿಗೆ ಹಣ ಮತ್ತು ಮಹತ್ವಾಕಾಂಕ್ಷೆ ಎರಡೂ ಇರಬೇಕು. ಆದರೆ ಇಡೀ ನಾಗರಿಕತೆಗೆ ಹೊಸದಾಗಿ ಹುಟ್ಟಿಸೋಕ್ಕೆ ಅಥವಾ ಅದಕ್ಕೆ ಜನ್ಮ ಕೊಡೋಕ್ಕೆ ಅದಕ್ಕಿಂತ ಹೆಚ್ಚಿನ ಬುದ್ಧಿವಂತಿಕೆ ಇರಬೇಕು. ಮುಂದಿನ ಯುಗಗಳವರೆಗೂ ಆ ನಾಗರಿಕತೆಯನ್ನು ಉಳಿಸ್ಕೊಂಡು ಬರೋಕ್ಕೆ ಬುದ್ಧಿವಂತರು ಬೇಕು, ವಿದ್ವಾಂಸರು ಬೇಕು. ಹಾಗೆಯೇ ಸಹಾನುಭೂತಿ ಇರುವಂತಹ ಆಡಳಿತಗಾರರ ಸೈನ್ಯದ ಅಗತ್ಯ ಕೂಡ ಅದಕ್ಕೆ ಇರುತ್ತೆ. ನೀನು ವೈದಿಕ ಧರ್ಮವನ್ನು ಅನುಸರಿಸೋಕ್ಕೆ ಬಯಸೋದಾದರೆ ನೀನು ಸ್ವತಂತ್ರ. ಏಕೆಂದರೆ ನೀನು ವಿಭಿನ್ನ ನಂಬಿಕೆಯನ್ನು ಆಚರಿಸಿದರೂ ಕೂಡ ನಿಮ್ಮ ಸಂಸ್ಕೃತಿ ಮತ್ತು ಸಾಮ್ರಾಜ್ಯ ಅವರದಕ್ಕಿಂತ ಭಿನ್ನವೇ ಆಗಿರುತ್ತೆ.
ಧರ್ಮ ಅನ್ನೋದು ವ್ಯಕ್ತಿಯ ಕಾಳಜಿ ಆಗಿರುತ್ತೆ. ಆದರೆ ಸಾಮ್ರಾಜ್ಯ ಮತ್ತು ನಾಗರಿಕತೆ ಅನ್ನೋದು ಎಲ್ಲರಿಗೂ ಸೇರಿದ್ದಾಗಿರುತ್ತೆ. ನಾವು ದೈತ್ಯರು, ದಾನವರು, ಅಸುರರು, ಗಂಧರ್ವರು ಮತ್ತು ದೇವತೆಗಳ ಮಧ್ಯೆ ಸಮಾನ ಸ್ಥಾನಮಾನವನ್ನು ಹೊಂದಿರ್ತೀವಿ. ನಾಗರಿಕತೆಗೆ ಅಡಿಪಾಯ ಹಾಕೋದು ಸುಲಭ ಅಲ್ಲ, ಹಾಗೆಯೇ ಅದು ಅಸಾಧ್ಯನೂ ಅಲ್ಲ ಅಂತ ನಾನು ಅವನಿಗೆ ಹೇಳಿದೆ. ಅವನು ಹೇಳ್ದ, ದಶಗ್ರೀವ, ನಾನು ನಿನ್ನ ಮಾತನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಒಪ್ಕೋತೀನಿ. ಒಬ್ಬರ ನಂಬಿಕೆಯನ್ನು ಆಚರಿಸುವಂತಹ ಸ್ವಾತಂತ್ರ್ಯದ ಬಗ್ಗೆ ನಿನ್ನ ನಿಲುವು ಏನಿದೆ ಅದನ್ನು ನಾನು ಪ್ರಶಂಸೆ ಮಾಡ್ತೀನಿ. ನೀನು ನಿಜವಾಗ್ಲೂ ಯೋಚನೆ ಮಾಡಿದ ತಕ್ಷಣವೇ ಸ್ವತಂತ್ರ ಮತ್ತು ಸಮಾನತೆಯನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ. ಅನೇಕರ ಜೀವನವನ್ನು ಸುಂದರಗೊಳಿಸ್ತೀವಿ. ನಮ್ಮ ಸಾಮ್ರಾಜ್ಯಕ್ಕಾಗಿ ಮತ್ತು ಬುದ್ಧಿವಂತರಿಗಾಗಿ ನಾವು ಭೂಮಿ ಮತ್ತು ಹಣಕಾಸುಗಳನ್ನು ಸಂಗ್ರಹಿಸ್ತೀವಿ. ನಾವಿಬ್ಬರೇ ಈ ಕೆಲಸಕ್ಕೆ ಸಾಕಾಗಲ್ವಾ ಅಂತ ಹೇಳ್ದ. ಜೊತೆಗೆ ನಿನ್ನ ಈ ಎಲ್ಲ ಕೆಲಸಕ್ಕೂ ನಾನು ಸಹಕಾರ ಕೊಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟ. ನಾನು ಅವನನ್ನು ನೋಡಿ ಮುಗುಳ್ನಕ್ಕೆ. ಮಹೋದರ ಮತ್ತು ಮಹಾಪಾಶ್ವ ನಮ್ಮ ಈ ಸಣ್ಣ ಚರ್ಚೆಯಲ್ಲಿ ಯಾವುದೇ ಆಸಕ್ತಿ ಇರದೆ ಸುಮ್ಮನೆ ನಿಂತ್ಕೊಂಡಿದ್ರು. ಈಗ ಅದು ಮುಕ್ತಾಯ ಆಗಿದ್ದನ್ನು ನೋಡಿ ಮಹೋದರ ಹೇಳ್ದ, ಅಣ್ಣ, ನೀವು ಜ್ಞಾನವನ್ನು ಸಂಪಾದಿಸಕ್ಕೆ ಹೋಗಿದ್ರಿ, ಬದಲಿಗೆ ಅತ್ಯಂತ ಕಷ್ಟಕರವಾದ ಪದಗಳಲ್ಲಿ ಹೇಗೆ ಮಾತಾಡಬೇಕು ಅಂತ ಕಲ್ತಿದ್ದೀರಾ ಅನಿಸ್ತಾ ಇದೆ. ಏಕೆಂದರೆ ನಿಮ್ಮ ಈ ಭಾಷಣದಲ್ಲಿ ನಾನು ಸಂಗ್ರಹ ಮಾಡಿಕೊಂಡಿದ್ದು ನಾವು ಒಂದು ನಾಗರಿಕತೆಯನ್ನು ನಿರ್ಮಿಸ್ತೀವಿ ಅಂತ ಹೇಳಿದ್ದು ನನಗಷ್ಟೇ ಅಣ್ಣ ಅರ್ಥ ಆಗಿದ್ದು ಅಂತ ಹೇಳಿದೆ. ಒಳ್ಳೇದಾಯಿತು ಬಿಡು ಅಂತ ನಾನು ನಗ್ತಾನೆ ಹೇಳಿದೆ. ಆದರೆ ಇದರ ನಿಖರವಾದ ಅರ್ಥ ಏನು ಅಣ್ಣ, ನನಗೆ ಅರ್ಥ ಆಗ್ತಿಲ್ಲ ಅಂದ. ಅವನ ಇಷ್ಟು ಸರಳ ಪ್ರಶ್ನೆಗೆ ನಾನು ತಬ್ಬಿಬ್ಬಾದೆ. ನಾನು ಹೇಳಿದೆ, ನೋಡು, ನಾಗರಿಕತೆ ಅಂದರೆ ನಾವು ಯಾವ ಬಟ್ಟೆಗಳನ್ನು ಧರಿಸ್ತೀವಿ, ಯಾವ ಆಹಾರವನ್ನು ತಿಂತೀವಿ ಮತ್ತು ನಮ್ಮ ದಿನಗಳನ್ನು ಹೇಗೆ ಕಳಿತೀವಿ, ನಮ್ಮ ನಡವಳಿಕೆ ಹೇಗಿರಬೇಕು, ನಮ್ಮ ಸಂಗೀತ ಅನ್ನೋದು ಹೇಗೆ ಧ್ವನಿಸುತ್ತೆ, ಜೊತೆಗೆ ನಾವು ಯಾವ ಕಲೆಯನ್ನು ಪೋಷಿಸ್ತೀವಿ ಅನ್ನೋದ್ರ ಮೇಲೆ ಪ್ರಭಾವ ಬೀರುವಂತಹ ಒಂದು ಜೀವನ ವಿಧಾನ. ಇದು ನಮ್ಮ ಜೀವನವನ್ನು ಒಟ್ಟಿಗೆ ಬಂಧಿಸುವಂತಹ ಒಂದು ರೀತಿಯ ಸೂತ್ರವೇ ಆಗಿರುತ್ತೆ. ನಾಗರಿಕತೆಯನ್ನು ಸ್ಥಾಪಿಸೋದು ಅಂದರೆ ನಮ್ಮ ಜನರನ್ನು ಈ ನೇಯ್ಗೆಯಲ್ಲಿ ಬಂಧಿಸಿಡಬೇಕು ಅಂದೆ. ಆಗ ಅವನು ಹೇಳ್ದ, ಅಲ್ಲ, ನೀವು ಇದನ್ನು ಮೊದಲೇ ಯಾಕೆ ಇಷ್ಟೊಂದು ಜಟಿಲಗೊಳಿಸ್ತಾ ಇದ್ದೀರಾ ಅಂತ. ನಾನು ಹೇಳಿದೆ, ಕೆಲವೊಮ್ಮೆ ಕೆಲವು ವಿಷಯವನ್ನು ಸರಳಗೊಳಿಸ್ಬೇಕು ಅಂದರೆ ಮೊದಲು ಅದರಲ್ಲಿರೋ ತೊಡಕುಗಳನ್ನು ನಿಭಾಯಿಸಬೇಕು ಅಂತ. ಅಷ್ಟರಲ್ಲಿ ಕೋಪಗೊಂಡಿದ್ದ ಕುಂಭಕರ್ಣ ಕುಟೀರವನ್ನು ಪ್ರವೇಶ ಮಾಡಿದ. ಕೋಪದಿಂದಲೇ ಹೇಳ್ದ, ದಶಗ್ರೀವ, ಮಾಲಿಯ ಮಕ್ಕಳಾದ ಅನಿಲ ಮತ್ತು ಹರ ನಮ್ಮ ಹುಟ್ಟನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಕೆಲವು ಅಸಂಬದ್ಧ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅವರ ನಿರಂತರ ಅಪಹಾಸ್ಯವನ್ನು ನನ್ನ ಕೈಲಿ ಸಹಿಸಕ್ಕೆ ಆಗೋದಿಲ್ಲ. ಅವರು ನಿನ್ನನ್ನು ಅರ್ಧ ಅಸುರ ರಾಜ ಅಂತ ಕರೀತಾ ಇದ್ದಾರೆ ಅಂದ. ಏನು ಅಂತ ಮಹೋದರ ಕೋಪದಿಂದ ಎದ್ದು ನಿಂತ್ಕೊಂಡ. ನಾನು ಅವನನ್ನು ಶಾಂತಗೊಳಿಸೋಕ್ಕೆ ಪ್ರಯತ್ನ ಮಾಡಿದೆ. ಕುಂಭನನ್ನು ಕೂಡ ಕೂತ್ಕೊ ಅಂತ ಕೇಳಿಕೊಂಡೆ ಮತ್ತು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ನಾವು ಒಡ ಹುಟ್ಟಿದವರು ಅಸುರ ರಕ್ತದಿಂದ ಸಂಪೂರ್ಣವಾಗಿ ಬಳಲ್ತಾ ಇಲ್ಲ. ರಾಜ ಆಗೋ ಹಾದಿಯಲ್ಲಿ ಇದು ಕಳಂಕ ಅಂತ ಕೂಡ ನಾನು ಯಾವಾಗಲೂ ಪರಿಗಣಿಸ್ತೀನಿ. ಆದರೆ ವಿಷಯಗಳು ಈಗ ವಿಭಿನ್ನವಾಗಿ ತಿರುಗಿದ್ವು ಮತ್ತು ಕಷ್ಟಕರವಾದ ವಿಷಯಗಳೇನೂ ಆಗಿರಲಿಲ್ಲ. ನಾವು ಮತ್ತೆ ಎದ್ದು ನಿಲ್ಲೋ ಮೊದಲೇ ನಮ್ಮ ಜೀವನ ಮತ್ತೆ ಕುಗ್ಗುತ್ತಾ ಇದೆಯಾ ಅಂತ ನನಗನ್ನಿಸ್ತು. ಆದರೆ ನಾನು ರಾಜ ಆಗೋದ್ರ ಬಗ್ಗೆ ಮನಸ್ಸಲ್ಲಿ ಅಸಮಾಧಾನ ಇಟ್ಕೊಂಡು ಕೆಲವರು ಇದ್ದಾರೆ ಅನ್ನೋದು ಕೂಡ ನಾನು ಗ್ರಹಿಸ್ತಾ ಇದ್ದೆ. ಎಲ್ಲ ಅಸುರರು ನನ್ನನ್ನು ತಮ್ಮ ರಾಜ ಅಂತ ಪರಿಗಣಿಸೋದಿಲ್ಲ. ನಮ್ಮಪ್ಪ ಆರ್ಯ ಅನ್ನೋದ್ರ ಬಗ್ಗೆ ನನಗೆ ಒಂದು ರೀತಿ ಕೋಪನೂ ಇತ್ತು. ಇನ್ನೂ ಒಮ್ಮೆ ನನ್ನ ಮಿಶ್ರ ರಕ್ತ ನನ್ನ ಮುಂದೆ ಅಡಚಣೆಯಾಗಿ ನಿಲ್ಲುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಸುರ ಸಾಮ್ರಾಜ್ಯದ ಕನಸನ್ನು ನಾಶ ಮಾಡೋಕ್ಕೂ ನಾನು ಬಿಡೋದಿಲ್ಲ. ನಾನೀಗ ಸಾವಿರಾರು ಅಸುರರ ವಿಶ್ವಾಸವನ್ನು ಪಡಿಬೇಕು, ಅದನ್ನು ಗಳಿಸ್ಬೇಕು ಅಂತ ನನ್ನ ಯೋಚನೆ ಆಗಿತ್ತು. ಕುಂಭ ಹೇಳ್ದ, ದಶಗ್ರೀವ, ಯಾಕೆ ಮೌನವಾಗಿದೆಯಾ, ಏನಾದರೂ ಹೇಳು ಅಂತ ನನ್ನನ್ನು ಇಹಲೋಕದ ಪ್ರಜ್ಞೆಗೆ ಕರ್ಕೊಂಬಂದ. ನಾನು ಹೇಳಿದೆ, ನೋಡು, ಅವರು ಮಾಲಿಯ ಮಕ್ಕಳು, ನಾವು ಅವ್ರಿಗೆ ಎಚ್ಚರಿಕೆ ಕೊಡೋಣ. ಇದು ಮತ್ತೆ ಮತ್ತೆ ಸಂಭವಿಸಿದ್ರೆ ಅವರನ್ನು ಜಲಪಾತದ ಬಂಡೆಯಿಂದ ಎಸಿತೀವಿ ಅಂತ ಹೇಳೋಣ ಅಂತ ಹೇಳಿಬಿಟ್ಟು ನಾನು ಅಜ್ಜನ ಕುಟೀರದ ಕಡೆಗೆ ಹೊರಟೆ. ಸುಸ್ವಾಗತ ಅಸುರ ರಾಜ
ಅಂತ ನಾನು ಒಳಗೆ ಬರ್ತಿದ್ದಂಗೆ ಅಜ್ಜ ಹೇಳ್ದ. ನಾನು ಹೇಳಿದೆ, ಅಜ್ಜ ನಾನು ರಾಜನೇ ಆಗಿರ್ಬೋದು, ಆದರೆ ನನ್ನನ್ನು ಅಸುರ ಅಂತ ಸ್ವೀಕರಿಸ್ತಾ ಇಲ್ಲ ಅಂತ ಅನಿಸುತ್ತೆ ಅಂತ. ನಾನು ಹೇಳಿದ್ದನ್ನು ಕೇಳಿ ಅಜ್ಜ ಮೃದುವಾಗಿ ಮುಗುಳ್ನಕ್ಕ. ದಶಗ್ರೀವ, ನೀನೀಗ ಅಸುರರ ರಾಜ, ಮತ್ತು ನೀನು ಅಸುರ ಹೌದೋ ಅಲ್ವೋ ಅನ್ನೋದು ಇನ್ನು ಮುಂದೆ ಮುಖ್ಯ ಆಗೋದೇ ಇಲ್ಲ. ನೀನು ಇನ್ನೂ ಅದ್ರ ಬಗ್ಗೆ ನಿರಾಶೆಗೊಂಡ್ರೆ ಕೇವಲ ಅರ್ಧ ಅಸುರ ಆಗಿರೋದನ್ನೇ ನೀನು ಶಕ್ತಿಯನ್ನಾಗಿ ಮಾಡ್ಕೋಬೇಕು. ಜನರು ನಿಮ್ಮನ್ನು ಗೌರವಿಸೋ ಹಾಗೆ ನೀನು ಮಾಡಬೇಕು. ನೀನು ಯಾರಿಂದಲಾದರೂ ಕೋಪಗೊಂಡ್ರೆ ನಿಮ್ಮ ತಾಳ್ಮೆಯನ್ನು ನೀನು ಕಾಪಾಡ್ಕೋಬೇಕು. ಅಸುರರ ಬುಡಕಟ್ಟಿನ ಜನಾಂಗದವರು ರಕ್ಷಣೆಗಾಗಿ ನಮ್ಮ ಜೊತೆ ಸೇರ್ತಾ ಇದ್ದಾರೆ. ತರ್ಕ ಅನ್ನೋದು ಎಲ್ಲಿ ನಿಲ್ಲುತ್ತೋ ಅಲ್ಲಿ ಭಾವನೆಯನ್ನು ಬಳಸಬೇಕು. ನೀನು ಒಂದ್ಸಲ ಅವರು ನಿಮ್ಮ ಜೊತೆ ಭಾವನಾತ್ಮಕವಾಗಿ ಅಂಟಿಕೊಂಡ್ರೆ ಅಸುರ ಜನರು ನಿಮ್ಮ ವಂಶಾವಳಿಯ ಬಗ್ಗೆ ತರ್ಕಿಸೋಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಅವ್ರು ಯಾವತ್ತೂ ನಿಷ್ಠರಾಗೇ ಇರ್ತಾರೆ, ತಮ್ಮ ನಿಷ್ಠೆಯನ್ನು ಅವರು ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಅಂದ. ಅತ್ಯಂತ ಸಣ್ಣ ಬುಡಕಟ್ಟು ಜನಾಂಗವನ್ನು ಕೂಡ ಅಸುರರ ಮಡಿಲಿಗೆ ತರೋ ಕೆಲಸ ನಿನ್ನ ಮೇಲಿದೆ. ಅವರು ನಿನಗೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸ್ತಾರೆ. ನೀನು ಅವರಿಗೆ ಒಂದು ಸಕಾರಣವನ್ನು ನೀಡಬೇಕು. ಸಾಮಾನ್ಯ ಪ್ರೀತಿಯನ್ನು ಪಡೆದಾಗ ಮೂರ್ಖ ಆದವನು ನಿಷ್ಠಾವಂತನಾಗಿರ್ತಾನೆ. ಅವನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿನದನ್ನು ನೀನು ಅವರಿಗೆ ನೀಡಿದ್ರೆ ಅವನು ನಿನಗೆ ಕಿರುಕುಳವನ್ನು ಕೊಡ್ತಾನೆ. ನಿನ್ನ ಬುದ್ಧಿವಂತ ಮನಸ್ಸಿಗೆ ಇದನ್ನು ಸವಾಲಾಗಿ ಮಾಡಬೇಕು. ನೀನು ನಾನು ಸಾಯಕ್ಕೆ ಮೊದಲು ರಾಜ್ಯದ ಪುನರ್ಜನ್ಮವನ್ನು ನೋಡಬೇಕು ಅಂತ ನನ್ನ ಆಸೆ. ನೋಡು, ಈ ಹೊಸ ನಾಗರಿಕತೆ ಇವಾಗೇನು ಆಗಕ್ಕೆ ಅಂತ ಹೊರಟಿದೆಯೋ ಅದಕ್ಕೆ ನೀನು ಪೋಷಕನಾಗಿರಬೇಕು ಅಂತ ಅಜ್ಜ ಹೇಳ್ತಾ ಹೋದ. ದಶಗ್ರೀವ, ನೀನು ನಿನ್ನ ಹೃದಯವನ್ನು ತೆರೆದಿಡಬೇಕು. ಅನ್ಯಾಯಕ್ಕೆ ಒಳಗಾದವರನ್ನು ನೀನು ತಲುಪದ ಹೊರತು ನೀನು ಸಾಮ್ರಾಜ್ಯವನ್ನು ಬೆಳೆಸೋಕ್ಕೆ ನಿಜವಾಗ್ಲೂ ಸಾಧ್ಯ ಆಗೋದಿಲ್ಲ ಅಂತ. ಅಜ್ಜ ಹೇಳಿದ ಮಾತು ನನಗೆ ಸಮಾಧಾನ ಕೊಡ್ತು. ಅವನ ಮಾತುಗಳು ನನಗೆ ಯಾವಾಗಲೂ ಜ್ಞಾನೋದಯವನ್ನೇ ಕೊಡ್ತಾ ಇದ್ವು. ನಾನು ಕೇವಲ ಸಾಮ್ರಾಜ್ಯವನ್ನೇನೂ ಆಸೆ ಪಡಲಿಲ್ಲ, ನಾಗರಿಕತೆಗೆ ಜನ್ಮ ಕೊಡಬೇಕು ಅಂತ ಬಯಸ್ತೀನಿ. ಅವನ ಸಲಹೆಗಳ ಮೇರೆಗೆ ನಾನು ನನ್ನನ್ನು ಬದಲಾಯಿಸ್ಕೊಳ್ತಾ ಹೋದೆ. ನಾನು ಜನರ ಸಮೀಪಕ್ಕೆ ಹೋಗಬೇಕು, ಅವರ ವಿಶ್ವಾಸವನ್ನು ಗಳಿಸಬೇಕು, ಅವರ ಸಹಾನುಭೂತಿಯನ್ನು ಹೊಂದಬೇಕು ಅಂತ ನನಗೆ ಯೋಚನೆ ಬರ್ತಾ ಹೋಯಿತು. ಒಂದು ದಿನ ಅಜ್ಜನ ಜೊತೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ನಾನು ಹೇಳಿದೆ, ಅಜ್ಜ, ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂದರೆ ಅನೇಕ ತಲೆಮಾರುಗಳು ತ್ಯಾಗ ಮಾಡಬೇಕಾಗತ್ತೆ. ಅದು ಕೆಲವೊಮ್ಮೆ ಕೆಲವೇ ದಿನದಲ್ಲೇ ಕೂಸಿದು ಹೋಗ್ಬಿಡುತ್ತೆ. ದೈತ್ಯರು, ದಾನವರು, ಅಸುರರು ಒಂದೇ ಒಂದು ಶಾಶ್ವತ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕೋಕ್ಕೆ ಸಾಧ್ಯವೇ ಆಗಲಿಲ್ಲ. ಅವರು ಆ ಸಾಮ್ರಾಜ್ಯಗಳನ್ನು ಸಂಪೂರ್ಣ ಶಕ್ತಿ ಮೇಲೆ ನಿರ್ಮಾಣ ಮಾಡಿದ್ರು. ದೇವತೆಗಳನ್ನು ಸೋಲಿಸಿ ಎಲ್ಲ 3 ಲೋಕಗಳ ಮೇಲೆ ಸರ್ವೋಚ್ಚತೆಯನ್ನು ಸಾಧನೆಯನ್ನು ಮಾಡಿದ್ರು. ಆದರೆ ಅವರ ಸಂಸ್ಕೃತಿ ಅನ್ನೋದು ಎಲ್ಲೂ ಬೇರೂ ಇರಲಿಲ್ಲ. ಅವರು ತಮ್ಮ ಸಿದ್ಧಾಂತವನ್ನು ನಿರ್ಮಿಸೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಅವರ ಸಾಮ್ರಾಜ್ಯಗಳು ಶೀಘ್ರದಲ್ಲೇ ಧೂಳಾಗಿ ಮಾರ್ಪಟ್ಟವು. ಪ್ರತಿ ಸಲವೂ ಅವರು ಧೂಳಿನಿಂದಲೇ ಪ್ರಾರಂಭ ಮಾಡಬೇಕಾಗಿತ್ತು. ಅಸಂಖ್ಯಾತ ಸಣ್ಣ ಬುಡಕಟ್ಟುಗಳಾಗಿ ಅಸುರರು ವಿಭಜಿಸಲ್ಪಟ್ಟಿದ್ರು. ಅಸುರರು, ದೈತ್ಯರು, ನಾಗರು, ದಾನವರು, ಈ ಥರ ಬೇರೆ ಬೇರೆ ಬುಡಕಟ್ಟಿನ ದೈತ್ಯರನ್ನು ಒಂದುಗೂಡಿಸೋಕ್ಕೆ ಯಾವ ಚಕ್ರವರ್ತಿನೂ ಪ್ರಯತ್ನ ಮಾಡಿಲ್ಲ ಅಲ್ವಾ ಅಂದೆ. ಆಗ ಅಜ್ಜ ಹೇಳಿದ್ರು, ದಶಗ್ರೀವ, ಬಲಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಜನರು ಭಿನ್ನಾಭಿಪ್ರಾಯದಿಂದ ಶಾಪಗ್ರಸ್ತರಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಬುಡಕಟ್ಟಿನ ಜನಾಂಗ ಮತ್ತೊಂದು ಬುಡಕಟ್ಟಿನ ಒಬ್ಬರ ನಾಯಕತ್ವವನ್ನು ನಿಜವಾಗ್ಲೂ ಸ್ವೀಕರಿಸೋದಿಲ್ಲ. ಕೆಲವು ಸಲ ಭಿನ್ನಾಭಿಪ್ರಾಯಗಳು ಎಷ್ಟರ ಮಟ್ಟಿಗೆ ಹೋಗುತ್ತವೆ ಅಂದರೆ ಅವು ತಮ್ಮ ವೈಷಮ್ಯವನ್ನು ಮತ್ತು ಭಿನ್ನಾಭಿಪ್ರಾಯಗಳನ್ನು ತಮ್ಮ ಹಲವಾರು ತಲೆಮಾರುಗಳವರೆಗೂ ಸಾಗಿಸ್ಬಿಡುತ್ತವೆ. ಈ ಜನರನ್ನು ಒಟ್ಟುಗೂಡಿಸೋದು ನಿಜವಾಗ್ಲೂ ತುಂಬ ದೊಡ್ಡ ಕೆಲಸ ಅಂತ ನಿಟ್ಟುಸಿರು ಬಿಟ್ರು. ನಾನು ಹೇಳಿದೆ, ಅಜ್ಜ, ಕನಿಷ್ಠ ಪಕ್ಷ ನೀವು ಅದನ್ನು ಶಾಪ ಅಂತ ದೂಷಿಸಬಾರ್ದು. ಸತ್ಯ ಏನು ಅಂದರೆ ಈ ರಾಜರ ಸ್ವಾರ್ಥಪರ ನಡವಳಿಕೆಯಿಂದಾಗ್ಲೇ ಈ ಬುಡಕಟ್ಟು ಜನಾಂಗದವರು ಒಗ್ಗೂಡಕ್ಕೆ ಸಾಧ್ಯವಾಗಿಲ್ಲ ಅಂತ ನಾನು ಅನ್ಕೋತೀನಿ. ದುರಾಸೆ, ಮೂರ್ಖತನ ಇವು ಕ್ರೂರ ಶಕ್ತಿಯನ್ನು ಮಾತ್ರ ಬಳಸಿ ಆಡಳಿತಗಾರರಾಗಕ್ಕೆ ಸಾಧ್ಯವಾಗುತ್ತೆ. ಅವರು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ರು, ತಮ್ಮ ಸ್ವಂತ ಸಂಪತ್ತನ್ನು ಹೆಚ್ಚಿಸ್ಕೊತಾ ಇದ್ರು, ಭೌತಿಕವಾಗಿ ಮತ್ತು ಮಾಂಸದ ಸಂತೋಷಗಳಲ್ಲಿ ತೊಡಗ್ತಾ ಇದ್ರು. ಅವರು ತಮ್ಮ ಜನರ ಕಲ್ಯಾಣದ ಬಗ್ಗೆ ಯಾವುದೇ ಯೋಚನೆ ಮಾಡಲಿಲ್ಲ, ತಲೆ ಕೆಡಿಸ್ಕೊಳ್ಲಿಲ್ಲ. ಹೀಗಾದಾಗ ಜನರು ಸಹಜವಾಗಿಯೇ ತೊಂದರೆ ಅನುಭವಿಸಿದ್ರು.
ಅದೇ ಆರ್ಯ ಋಷಿಗಳು ವೇದಗಳನ್ನು ವಿವಿಧ ಹಂತಗಳಲ್ಲಿ ಮತ್ತು ಅನೇಕ ರೀತಿಯಲ್ಲಿ ಬೋಧಿಸ್ತಿದ್ರು. ತಮ್ಮ ತತ್ವಗಳು ಮತ್ತು ನಂಬಿಕೆಗಳನ್ನು ಹರಡಲಿಕ್ಕೆ ಅವರು ಆಶ್ರಮದ ನಂತರ ಆಶ್ರಮಗಳನ್ನು ಬೆಳೆಸ್ತಾ ಹೋದರು. ತಮ್ಮ ಬುಡಕಟ್ಟುಗಳಿಗೆ ಮತ್ತು ಯುವ ಪೀಳಿಗೆಗೆ ದ್ರೋಹ ಮಾಡೋಕ್ಕೆ ಬಯಸುವಂತಹ ದುರ್ಬಲರನ್ನ ಅವ್ರು ತಗೋತಾ ಇದ್ರು. ಅವರು ತಮ್ಮ ಪ್ರತಿಯೊಂದು ಉಸಿರನ್ನು ನಾಗರಿಕತೆಯ ನಿರ್ಮಾಣಕ್ಕೋಸ್ಕರ ಮುಡಿಪಾಗಿಟ್ಟಿದ್ರು. ಆದರೆ ನಾವು ನಮ್ಮ ಜನಕ್ಕೆ ಯಾವುದಕ್ಕೆ ನಾವು ಹೋರಾಡ್ತಿದ್ದೀವಿ ಅಂತ ಹೇಳಲೂ ಇಲ್ಲ, ಆ ಜನಕ್ಕೆ ಅದು ಅರ್ಥನೂ ಆಗಲಿಲ್ಲ. ಬದುಕಿ ಉಳಿಯುವಂತಹ ಹೋರಾಟ ಅನ್ನೋದು ನಾಗರಿಕತೆ ಮತ್ತು ಮೌಲ್ಯಗಳ ಹೋರಾಟ ಆಗದೇ ಇದ್ದರೆ ಎಲ್ಲವೂ ಕಳೆದು ಹೋಗುತ್ತೆ. ನಮ್ಮ ಈ ವಿನಾಶಕ್ಕೆ ಇದೇ ಕಾರಣ ಅಂತ ನಾನು ಹೇಳ್ತಾ ಹೋದೆ. ಅಜ್ಜನ ಪ್ರತಿಕ್ರಿಯೆಯನ್ನು ನಾನು ಗಮನಿಸ್ತಾನೆ ಇದ್ದೆ. ಅಸುರರು, ದೈತ್ಯರು, ದಾನವರು ಯಾವಾಗಲೂ ತಮ್ಮ ವೀರರನ್ನು ಪೂಜಿಸ್ತಾರೆ. ಪ್ರತಿಯೊಬ್ಬ ರಾಜ ಕೂಡ ಸ್ವತಃ ತಾನೇ ದೇವರಾಗಕ್ಕೆ ಪ್ರಯತ್ನಿಸಿದ್ದಾನೆ. ಹಿರಣ್ಯಕಶಿಪು, ವೃತ್ರಾಸುರ, ಪ್ರಹ್ಲಾದ, ಸುಕೇಶಯ ಇವರೆಲ್ಲರನ್ನು ದೇವತೆಗಳು ಅಂತಲೇ ಮೊದಲು ಪೂಜಿಸಲಾಗಿತ್ತು. ಅವರ ಎಲ್ಲ ಸಾಮ್ರಾಜ್ಯಗಳು ಕೂಡ ಒಬ್ಬನೇ ವ್ಯಕ್ತಿ ಮೇಲೆ ಕೇಂದ್ರೀಕೃತವಾಗಿದ್ವು. ಅವರ ರಾಜ್ಯಗಳು ಅವ್ರ ಜೊತೆಗೇನೆ ಸಮಾಧಿಸ್ಥವ ಆದವು. ಸಂಸ್ಕೃತಿ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಾಮ್ರಾಜ್ಯಕ್ಕಿಂತ ದೊಡ್ಡದು ಅಂತ ಅವ್ರು ಯಾರೂ ತಿಳ್ಕೊಂಡ್ಲೇ ಇಲ್ಲ. ಈ ತಿಳುವಳಿಕೆಯ ಕೊರತೆನೇ ನಮ್ಮ ಸಾಮ್ರಾಜ್ಯಗಳ ಅವನತಿಗೆ ಕಾರಣ ಆಗಿದೆ ಅಂತ ನಾನು ಮಾತು ಮುಗಿಸ್ದೆ. ನಾನು ಹೇಳಿದ್ದನ್ನು ಅಜ್ಜ ಯೋಚನೆ ಮಾಡ್ತಾನೇ ಇದ್ದ. ಅವನು ಹೇಳ್ದ, ದಶಗ್ರೀವ, ನಾವು ಎಲ್ಲರನ್ನೂ ಒಟ್ಟುಗೂಡಿಸ್ತಾ ಇದ್ದೀವಿ. ಆರ್ಯರಿಗೆ ತಮ್ಮ ಗುರುತನ್ನು ಮತ್ತು ಜೀವನೋಪಾಯವನ್ನು ಕಳ್ಕೊಂಡ ಅನೇಕರು ನಮ್ಮ ಸಾಮ್ರಾಜ್ಯದ ಭಾಗವಹಿಸ್ತಾರೆ. ನಾವು ಅವರುಗಳಿಗೆಲ್ಲ ಹೊಸ ಆಲೋಚನೆಯನ್ನು ಮತ್ತು ಹೊಸ ನಾಗರಿಕತೆಯನ್ನು ಕೊಡೋಣ ಅಂದ. ನಾನು ಹೇಳಿದೆ, ಅಜ್ಜ, ನಾಯಿ ಅಥವಾ ಕತ್ತೆಯನ್ನು ಸಾಕೋದೇನೋ ಸುಲಭ. ಅವು ಹೊಡೆದ್ರೂ ಕೂಡ ಆಹಾರಕ್ಕಾಗಿ ತಮ್ಮ ಮಾಲೀಕರ ಕಾಲ್ಬೆರಳುಗಳನ್ನು ನೆಕ್ಕುತ್ತವೆ. ಕೆಲವು ಬುಡಕಟ್ಟು ಜನಾಂಗದವರು ಆರ್ಯರ ಸಾಕು ಪ್ರಾಣಿಗಳ ಥರನೇ ಇದ್ದಾರೆ. ಹಸುಗಳ ಮೂತ್ರವನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡೋದ್ರ ಮುಖಾಂತರ ಆರ್ಯರಿಂದ ಅವಮಾನಕ್ಕೆ ಒಳಗಾದಂತಹ ಈ ಬುಡಕಟ್ಟಿನ ಜನಾಂಗದವರು ಆರ್ಯರ ಆಶ್ರಮದ ಹೊರಗಡೆ ಒಂದು ತುತ್ತು ಆಹಾರಕ್ಕೆ ನಿಲ್ಲಕ್ಕೆ ಇನ್ನೂ ಸಿದ್ಧರಾಗೇ ಇದ್ದಾರೆ. ಈ ಗುಲಾಮರಿಗಿಂತ ಕುರುಡರು, ಅಂಗವಿಕಲರು, ಕಡಿಮೆ ಬುದ್ಧಿವಂತರು ಅಥವಾ ವಿರೂಪಗೊಂಡವರನ್ನು ಕೂಡ ನಾವು ಇಷ್ಟಪಡಬಹುದು. ಆಹಾರಕ್ಕೋಸ್ಕರ ಗುಲಾಮರಾಗುವಂತಹ ಅವರಿಗೆ ತರಬೇತಿ ಕೊಡುತ್ತಾರೆ. ಅವರು ತಮ್ಮ ತಲೆಮಾರುಗಳನ್ನು ಕೂಡ ಈ ಗುಲಾಮಗಿರಿಯ ಕತ್ತಲೆಗೆ ತಳ್ತಾರೆ. ನಾವು ಅವರನ್ನು ನಮ್ಮ ಜೊತೆ ಬರೋಕ್ಕೆ ಅನುಮತಿ ಕೊಟ್ಟರೆ ಅವ್ರು ನಮ್ಮನ್ನು ಗುಲಾಮರನ್ನಾಗಿ ಮಾಡ್ತಾರೆ. ಸ್ವಾತಂತ್ರ್ಯ, ಘನತೆ, ಸಮಾನತೆಯನ್ನು ತಿಳಿದಿರೋ ನಾವು ಜಾಗೃತರಾಗಿರಬೇಕು. ಈ ಮೌಲ್ಯಗಳನ್ನು ಗುರುತಿಸುವಂತಹ ಇತರ ಬುಡಕಟ್ಟಿನ ಜನರನ್ನು ಮಾತ್ರ ನಾವು ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅಂತ ನಾನು ಹೇಳಿದೆ. ಅಜ್ಜ ಹೇಳ್ದ, ದಶಗ್ರೀವ, ನಿನ್ನ ನಾಯಕತ್ವ ಅನ್ನೋದು ಶಾಶ್ವತವಾದ ಅಸುರ ಸಾಮ್ರಾಜ್ಯಕ್ಕೆ ಜನ್ಮ ನೀಡುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿನ್ನ ತರ್ಕ ಮತ್ತು ತರ್ಕಬದ್ಧ ಮನಸ್ಸು ಸಾಮ್ರಾಜ್ಯವನ್ನು ಮತ್ತೆ ಸೋಲೋಕ್ಕೆ ಬಿಡದೇ ಇರೋದು ಇವೆಲ್ಲ ನನಗೆ ಸಂತೋಷ ತಂದಿದೆ ಮತ್ತು ನೀನು ಆ ಕೆಲಸ ಮಾಡ್ತೀಯ ಅಂತಲೂ ನನಗೆ ಖಚಿತವಾಗಿದೆ ಅಂದ. ನಾನು ಹೇಳಿದೆ, ಹೌದು ಅಜ್ಜ, ಆದರೆ ಅದು ಅಸುರ ರಾಜ್ಯ ಆಗೋದಿಲ್ಲ ಅಂತ ನಾನು ಹೇಳಿದೆ. ಏನು ಹಾಗಂದರೆ ಅಂತ ಅಜ್ಜ ಕೇಳ್ದ. ಅಜ್ಜ, ನಾವು ಅನೇಕ ವಿಭಿನ್ನ ಬುಡಕಟ್ಟುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಅವ್ರು ಯಾವತ್ತೂ ಒಂದಾಗಕ್ಕೆ ಸಾಧ್ಯವೇ ಆಗಲಿಲ್ಲ. ನಾವು ಕೂಡ ಅಸುರರು ಅಂತ ಹೆಮ್ಮೆ ಪಡ್ತೀವಿ. ಆ ಅಹಂಕಾರವನ್ನು ತೊರೆದಿದ್ರೆ ಇತರ ಬುಡಕಟ್ಟು ಜನಾಂಗದವ್ರು ಯಾವಾಗಲೂ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೊತಾರ ಅಂತ ನಾನು ಕೇಳಿದೆ. ನಾನು ಹೇಳಿದ್ದು ಕೇಳಿ ಅಜ್ಜನಿಗೆ ಗೊಂದಲ ಆಯಿತು. ನೋಡು, ಕೆಲವು ಬುಡಕಟ್ಟಿನ ಜನ ನಮ್ಮ ಜೊತೆ ಬಂದಿದ್ದಾರೆ, ಅವ್ರು ನಮ್ಮ ಜೊತೆನೇ ಇದ್ದಾರೆ, ಅವರು ನಮ್ಮ ಒಂದು ಭಾಗ ಅಂತ ನಾನು ಅವ್ರಿಗೂ ಹೇಳ್ತಾ ಇದ್ದೀನಿ ಅಂತ ಅಂದ. ನಾನು ಹೇಳಿದೆ, ಅಜ್ಜ, ಈ ಬುಡಕಟ್ಟಿನ ಜನಾಂಗದವರು ನಮ್ಮೊಂದಿಗೆ ಬಂದಿದ್ದಾರೆ. ಯಾಕೆ ಅಂದರೆ ಪ್ರಹಸ್ತ, ಧೂಮ್ರಾಕ್ಷ ಮತ್ತು ಇತರರು ಆ ಇತರ ಬುಡಕಟ್ಟಿನ ಜನಾಂಗದ ಜೊತೆಗೆ ವಿವಾಹ ಸಂಬಂಧವನ್ನು ಹೊಂದಿದ್ದಾರೆ. ನಮ್ಮ ಆಲೋಚನೆಗಳಿಂದ ಅವರೇನು ಪ್ರೇರಿತರಾಗಿ ಇಲ್ಲಿಗೆ ಬಂದಿಲ್ಲ. ನಾವು ಒಂದು ಹೊಸ ನಾಗರಿಕತೆಯನ್ನು ನಿರ್ಮಿಸೋಕ್ಕೆ ಬಯಸ್ತೀವಿ ಅಂತಲೂ ಅವರೇನು ಬಂದಿಲ್ಲ. ಒಂದು ಆಲೋಚನೆಯ ಸುತ್ತ ಏಕತೆ ಅನ್ನೋದು ಇದ್ದರೆ ಮಾತ್ರ ಈ ನಾಗರಿಕತೆಯ ಹೊಸ ಹುಟ್ಟನ್ನು ನಾವು ನೋಡಬಹುದು. ಅದಕ್ಕೋಸ್ಕರ ನಾವೆಲ್ಲರಿಗೂ ಒಂದು ಹೊಸ ಏಕೀಕೃತ ಗುರುತನ್ನು ರಚಿಸಬೇಕು. ನಮ್ಮನ್ನು ಗುರುತಿಸ್ಕೊಳ್ಳೋಕ್ಕೆ ಅಸುರ ಅನ್ನೋಂಥ ಬಳಸೋದನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿದೆ. ಹೊಸ ಗುರುತ ಅದೇನು ಅಂತ ಅಜ್ಜ ಕೇಳ್ದ. ರಕ್ಷಃ ಇತಿ ರಾಕ್ಷಸಃ ಅಂದರೆ ರಕ್ಷಕ
ಎಲ್ಲ ಕುಲಗಳನ್ನು ರಕ್ಷಿಸೋನು ರಾಕ್ಷಸ. ಈ ಥರ ಹೊಸ ಗುರುತು ಬರಬೇಕು. ಈ ಹೊಸ ನಾಗರಿಕತೆ ಅನ್ನೋದು ರಾಕ್ಷಸರ ನಾಗರಿಕತೆ ಆಗಿರುತ್ತೆ ಮತ್ತು ನಮ್ಮ ಸಂಸ್ಕೃತಿ ರಾಕ್ಷಸರ ಸಂಸ್ಕೃತಿ ಆಗಿರುತ್ತೆ. ನಮ್ಮ ಧರ್ಮ ರಾಕ್ಷಸ ಧರ್ಮವಾಗಿರುತ್ತೆ. ಈ ಥರ ಎಲ್ಲ ಗುರುತುಗಳನ್ನು ಅಮಾನ್ಯ ಮಾಡಬೇಕು. ಅದು ಇವತ್ತಿನಿಂದಲೇ ನಾವು ರಾಕ್ಷಸರಾಗಿ ಬದುಕ್ತೀವಿ ಮತ್ತು ಅದು ನಮ್ಮ ಬುಡಕಟ್ಟು ಮತ್ತು ಅದೇ ನಮ್ಮ ಹೆಮ್ಮೆ. ಎಲ್ಲ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು, ತಾರತಮ್ಯಗಳನ್ನು ಅಮಾನ್ಯ ಮಾಡಬೇಕು. ಬಲವಾದ ಆಲೋಚನೆ, ಬಲವಾದ ನಾಯಕತ್ವ ಮತ್ತು ತರಬೇತಿ ಪಡೆದಿರುವಂತಹ ಸೈನ್ಯ ನಿಜವಾಗ್ಲೂ ದೇವತೆಗಳನ್ನ ಸೋಲಿಸೋದು ಸುಲಭ ಆಗುತ್ತೆ ಅಂತ ನಾನು ಹೇಳಿದೆ. ಅಜ್ಜನಿಗೆ ನನ್ನ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಎದ್ದು ನಿಂತು ನನ್ನನ್ನು ತಬ್ಬಿಕೊಂಡ. ಹೇಳ್ದ, ರಾಕ್ಷಸರ ರಾಜ ನೀನು ದಶಗ್ರೀವ, ನೀನು ಹೇಳಿದ ಹಾಗೇನೆ ನಿನ್ನ ಮಾತನ್ನು ನಾನು ಒಪ್ತೀನಿ. ಇವತ್ತಿನಿಂದ ನಾವೆಲ್ಲರೂ ರಾಕ್ಷಸರಾಗ್ತೀವಿ, ರಾಕ್ಷಸರ ಆಗೋಣ. ಈ ಕ್ಷಣದಿಂದಲೇ ಈ ಪದ ಜಾರಿಗೆ ಬರೋ ಹಾಗೆ ನಾನೆಲ್ಲರಿಗೂ ಹೇಳಿ ಕಳಿಸ್ತೀನಿ. ಬ್ರಹ್ಮದೇವನ ಆಶ್ರಮದಲ್ಲಿ ನಾನು ಕೇಳಿದಂತಹ ಈ ರಾಕ್ಷಸ ಅನ್ನೋ ಪದವನ್ನು ನಮ್ಮ ಗುರುತಾಗಿ ಮಾಡಬೇಕು ಅಂತ ನಾನು ಬಯಸಿದ್ದೆ. ಅದು ಈಗ ಜಾರಿಯಾಗಕ್ಕೆ ಹೋಗ್ತಾ ಇತ್ತು. ಶೀಘ್ರದಲ್ಲೇ ಎಲ್ಲರೂ ನಮ್ಮ ರಾಕ್ಷಸ ಬುಡಕಟ್ಟು ಅನ್ನೋ ಪದವನ್ನು ಬಳಸೋಕ್ಕೆ ಪ್ರಾರಂಭ ಮಾಡ್ತಾ ಹೋದರು. ನಾವು ನಮ್ಮ ಧ್ವಜ, ಕುಲಚಿಹ್ನೆ, ಧ್ಯೇಯ ವಾಕ್ಯಗಳನ್ನು ಕೂಡ ಹೊಸದಾಗಿ ಮಾಡಿದ್ವಿ. ನಮ್ಮ ಸೈನ್ಯದಲ್ಲಿ ಪೂರ್ವದ ಸೈನಿಕರನ್ನು ಸೇರಿಸ್ಕೊಳ್ಳೋಕ್ಕೆ ನಾವು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ನಾನು, ಕುಂಭ, ವಿಭೀಷಣ, ಅಜ್ಜ, ಪ್ರಹಸ್ತ, ಮಹೋದರ, ಮಹಾಪಾಶ್ವ ನಾವೆಲ್ಲ ಸೈನಿಕರ ಜೊತೆಗೆ ಮೆರವಣಿಗೆ ಹೊರಟಿದ್ವಿ. ನಾವು ನಿಂತಿದ್ದ ಶಿಖರದ ಸುತ್ತಲೂ ಒಟ್ಟುಗೂಡಿದ ಮಂಜಲ್ಲಿ ನಮಗೆ ಹೆಚ್ಚಿನದೇನು ನೋಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಿದ್ದಾಗಲೂ ಕೂಡ ಆ ಪ್ರಯಾಣ ಆಹ್ಲಾದಕರವಾಗಿತ್ತು. ಅಜ್ಜ ದಕ್ಷಿಣದ ಪ್ರತಿಯೊಂದು ದಿಕ್ಕಿಗೂ ಕೂಡ ಪರಿಚಿತರೇ ಆಗಿದ್ರು. ನಾವು ದಟ್ಟವಾದ ಕಾಡುಗಳ ಮುಖಾಂತರ ಹೊರಟ್ವಿ. ಮೊದಲೇ ಹೋಗಿದ್ದ ಮಹೋದರ ನಮ್ಮ ಹತ್ರ ಬಂದು ಹೇಳ್ದ, ಮುಂದೆ ಒಂದು ಬುಡಕಟ್ಟು ವಸಾಹತು ಇದೆ ಅಂತ. ನಾವು ನಿಧಾನವಾಗಿ ಆ ವಸಾಹತು ಪ್ರದೇಶವನ್ನು ಸಮೀಪಿಸಿದ್ವಿ. ಅಲ್ಲಿದ್ದವರು ನರಭಕ್ಷಕರ ಹಾಗೆ ಕಾಣ್ತಾ ಇದ್ರು. ಅವರು ತಮ್ಮ ದೇಹಕ್ಕೆ ಬೂದಿಯನ್ನು ಹಚ್ಕೊಂಡಿದ್ರು. ಮೂಳೆಗಳು, ಅದು ಬಹುಶಃ ಮಾನವ ಮೂಳೆಗಳಿರಬಹುದು ಅಂತ ಕಾಣುತ್ತೆ. ಅವರ ದೇಹದ ಮೇಲೆ ಆಭರಣಗಳ ಹಾಗೆ ನೇತಾಡ್ತಿದ್ವು. ಅವರ ಕಪ್ಪು ಚರ್ಮವನ್ನು ಅನೇಕ ಸ್ಥಳದಲ್ಲಿ ಚಿತ್ರಿಸಲಾಗಿತ್ತು. ಅವರಲ್ಲಿ ಒಬ್ಬ ಮೃತದೇಹದಿಂದ ಕರುಳನ್ನು ಹೊರತೆಗಿತಾ ಇದ್ದ. ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಬೆತ್ತಲೆಯಾಗಿ ತಿರುಗಾಡುತ್ತಿದ್ರು. ಅವರಲ್ಲಿ ಒಂದಿಬ್ಬರು ಮಾನವರ ತಲೆಬುರುಡೆಯನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವರ ಮುಖಗಳೆಲ್ಲ ರಕ್ತದಿಂದ ತುಂಬಿದ್ವು. ಇವರು ತುಂಬ ಕ್ರೂರರು ಅಲ್ವಾ ಅಂತ ವಿಭೀಷಣ ನನ್ನ ಕಡೆ ನೋಡ್ತಾ ಹೇಳ್ದ. ನಾನು ಹೇಳಿದೆ, ಮೆತ್ತಗೆ ಮಾತಾಡು, ಅವರುಗಳು ನರಭಕ್ಷಕರು. ಅವ್ರು ನಮ್ಮ ಮಾತನ್ನು ಕೇಳಿದ್ರೆ ಬಹುಶಃ ನಮ್ಮ ಜೊತೆಗೂ ಅವ್ರು ಹಾಗೆ ನಡ್ಕೋತಾರೆ. ಇದಾಯಿತು ಅಂದರೆ ನಾವು ಈಗ ಮೋಕ್ಷವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಮ್ಮ ಆತ್ಮ ಆಗ ಈ ರಾಜ್ಯದಿಂದ ಹೊರದೂಡಲ್ಪಡುತ್ತೆ ಅಂತ ನಾನು ತಮಾಷೆಯಾಗೆ ಹೇಳಿದೆ. ನನ್ನ ಮಾತಿಗೆ ಎಲ್ಲರೂ ನಕ್ಕರು. ಆಗ ವಿಭೀಷಣ ಹೇಳ್ದ, ದಶಗ್ರೀವ, ಇವರೆಲ್ಲರ ಅಂತ್ಯ ಸಂಸ್ಕಾರವನ್ನು ಏಕಕಾಲದಲ್ಲಿ ನಡೆಸೋಕ್ಕೆ ಹೇಗೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನಮಗಿಂತ ಮೋಕ್ಷದ ಅವಶ್ಯಕತೆ ಅವ್ರಿಗೆ ಜಾಸ್ತಿ ಇದೆ ಅಲ್ವಾ ಅಂತ ಹೇಳ್ದ. ನಮ್ಮ ಮೆದುವ ಧ್ವನಿಯ ಮಾತುಗಳು ಕೂಡ ಅವರಲ್ಲಿ ಕೆಲವರನ್ನು ಎಚ್ಚರಿಸಿದ್ವು ಅಂತ ಕಾಣುತ್ತೆ. ಅವುಗಳಲ್ಲಿ ಒಂದು ನಿಜವಾಗ್ಲೂ ಉತ್ತಮವಾಗಿ ನಿರ್ಮಿಸಲ್ಪಟ್ಟಂತಹ ವಾಕ್ಯಗಳಾಗಿರಲಿಲ್ಲ. ಈಗ ನೋಡ್ತೀನಿ, ಅವರು ತೆಳುವಾದ ಅಸ್ಥಿಪಂಜರನ ಥರ ಕಾಣ್ತಾ ಇದ್ರು. ಅವರು ತೆಳ್ಳನೆಯ ಅಸ್ಥಿಪಂಜರ ಓಡಾಡ್ತಾ ಇದೆ ಅನ್ನೋ ಹಾಗೆ ಕಾಣ್ತಾ ಇದ್ರು. ಸತ್ತ ಮಕ್ಕಳ ತಲೆ ಬುರುಡೆಗಳನ್ನು ಕುತ್ತಿಗೆಯಲ್ಲಿ ಒಂದಿಬ್ರು ಕಟ್ಕೊಂಡಿದ್ರು. ಕೈಯಲ್ಲಿ ಆಯುಧಗಳನ್ನು ಹಿಡ್ಕೊಂಡು ನಮ್ಮ ಕಡೆಗೆ ನಿಧಾನವಾಗಿ ನಡೆದು ಬರ್ತಾ ಇದ್ರು. ಮಹೋದರ ಎಂದಿನ ಹಾಗೆ ತನ್ನ ಮೇಲೆ ಯಾವುದೇ ನಿಯಂತ್ರಣವನ್ನು ಇಟ್ಕೊಳ್ದೆ ಜೋರಾಗಿ ಕುಗ್ತಾ ಅವ್ರ ಮೇಲೆ ದಾಳಿ ಮಾಡ್ದ. ನಾನು ಅವನ ಹಿಂದೆ ಓಡಿದೆ. ಪೊದೆಗಳಿಂದ ಹೊರಗೆ ಹಾರಿದೆ. ಯಾವುದೇ ಕರುಣೆ ತೋರಿಸ್ದೆ ಅಲ್ಲಿದ್ದವರ ತಲೆಯನ್ನು ಕತ್ತರಿಸಿದ್ವಿ. ನಮ್ಮ ಸುತ್ತಲೂ ರಕ್ತ ಚಿಮ್ತಾ ಇತ್ತು. ಮಹೋದರ ತನ್ನ ಮುಂದೆ ಇದ್ದಂತಹ ಇಬ್ಬರು ಶತ್ರುಗಳಿಗೆ ಕಟಾರಿಯಿಂದ ಚುಚ್ಚಿದ. ಒಂದಿಬ್ಬರು ತಮ್ಮ ಕುತ್ತಿಗೆಯಿಂದ ರಕ್ತ ಚಿಮ್ಮೋದನ್ನು ನೋಡಿ ಕೂಗಾಡಕ್ಕೆ ಪ್ರಾರಂಭ ಮಾಡಿದ್ರು. ಅವರಲ್ಲಿ ಒಬ್ಬ ಕುಂಭಕರ್ಣನ ಕಾಲಿಗೆ ಹಾರಿ ಅದನ್ನು ಕಚ್ಚಕ್ಕೆ ಪ್ರಾರಂಭ ಮಾಡ್ದ. ಕೋಪಗೊಂಡ ಕುಂಭ ಅವನನ್ನು ಎತ್ಕೊಂಡು ಅವನ ತಲೆ ಬುರುಡೆಯನ್ನು ನೆಲಕ್ಕೆ ಹೊಡೆದುಕೊಂಡ. ಅವನು ಈಗಾಗಲೇ ಸತ್ತವನನ್ನು ಕಲ್ಲಿನ ಮೇಲೆ ಪುಡಿ ಮಾಡ್ತಲೇ ಇದ್ದ. ಅವನ ಹಿಂಸಾಚಾರ ಉಳಿದವರನ್ನು ಶರಣಾಗಕ್ಕೆ ಮತ್ತು
ಕರುಣೆಗಾಗಿ ಬೇಡ್ಕೊಳ್ಳೋಕ್ಕೆ ಹೆದರಿಸ್ತಾ ಇತ್ತು. ತೆಳ್ಳಗೆ ಅಪೌಷ್ಟಿಕತೆಯಿಂದ ಬಳಲ್ತಿದ್ದ ಹೆಂಗಸರು ಅಸಂಬದ್ಧವಾದ ಸಂಕೇತಗಳನ್ನು ಕೊಟ್ಟು ಕರುಣಿಸಿ ಅಂತ ಹೇಳೋದನ್ನು ಪ್ರಾರಂಭ ಮಾಡಿದ್ರು. ನಾನು ಆ ಪ್ರದೇಶದ ಸುತ್ತ ನೋಡ್ತಾ ಇದ್ದೆ. ಮಾನವ ಮತ್ತು ಪ್ರಾಣಿಗಳ ಮೂಳೆಗಳ ರಾಶಿನೇ ಅಲ್ಲಿ ತುಂಬಿ ಇತ್ತು. ಭೂಮಿ ರಕ್ತ, ಕರಳು, ಮಲಗಳಿಂದ ತುಂಬಿತ್ತು. ಎಲ್ಲ ಕಡೆ ಕೊಳೆತ ದೇಹಗಳ ಅಸಹ್ಯಕರ ವಾಸನೆ ತುಂಬಿಟ್ಟಿತ್ತು. ಅದು ನನ್ನನ್ನು ಬಹಳಷ್ಟು ಮಟ್ಟಿಗೆ ವಾಂತಿ ಮಾಡೋ ಹಾಗೆ ಮಾಡ್ತು. ಜೋರಾಗಿ ಅಳ್ತಿದ್ದವರನ್ನ ಪ್ರಹಸ್ತ, ಮಹೋದರ ಮತ್ತು ಮಹಾಪಾಶ್ವ ಆಯುಧದ ಭಯದಿಂದ ಮೌನಗೊಳಿಸ್ತಾ ಇದ್ರು. ಮಹೋದರ ಮತ್ತು ಮಹಾಪಾಶ್ವ ಮಕ್ಕಳು ಮತ್ತು ಮಹಿಳೆಯರನ್ನ ಗಲಾಟೆ ಮಾಡೋದನ್ನು ನಿಲ್ಲಿಸೋ ಹಾಗೆ ಕಪಾಳ ಮೋಕ್ಷ ಮಾಡ್ತಾ ಇದ್ರು ಮತ್ತು ಅವ್ರಿಗೆ ಹೇಳಕ್ಕೆ ಶುರು ಮಾಡಿದ್ರು. ನಾನು ಮಹಾಪಾಶ್ವನಿಗೆ ಹೇಳಿದೆ, ಮಹಾಪಾಶ್ವ, ಚಿಂತೆ ಮಾಡಬೇಡ, ನಿನಗೆ ಹಸಿವಾಗಿದ್ದರೆ ಇವುಗಳಲ್ಲಿ ಒಂದು ತಿಂದೇ ಬಿಡು ಅಂತ. ಆಗ ಅವನು ಹೇಳ್ದ, ನನಗೇನೋ ತಿನ್ನಬೇಕು ಅಂತಲೇ ಆಸೆ ಅವರನ್ನು, ಆದರೆ ಅವ್ರ ಮೈಯಲ್ಲಿ ಒಂದು ಸ್ವಲ್ಪನೂ ಮಾಂಸ ಇಲ್ಲ, ಎಷ್ಟು ತೆಳ್ಳಗಿನ ಮೂರ್ಖರಿವರು ಅಂತಂದ. ಅಜ್ಜ ಹಿರಿಯರ ಜೊತೆಗೆ ಸಂಜ್ಞಾ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅವ್ರ ಭಾಷೆನೂ ನಿನಗೆ ಗೊತ್ತಾ ಅಜ್ಜ ಅಂತ ನಾನು ಕೇಳಿದೆ. ಇಲ್ಲ, ಆದರೆ ಅವರು ಮಾಡುವಂತಹ ಚಿಹ್ನೆಗಳನ್ನು ನಾನು ಕಲಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೆಚ್ಚಿನ ಭಾಷೆಗಳು ಹೋಲಿಕೆಗಳ ಜೊತೆಗೆ ಹೊಂದ್ಕೊಂಡಿವೆ. ಆ ಹಿರಿಯನಿಗೆ ಇತರ ಭಾಷೆಗಳ ಕೆಲವು ಪದಗಳು ಗೊತ್ತಿದೆ, ಹಾಗಾಗಿ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಜ್ಜ ಹೇಳ್ದ. ನೀವು ಅವ್ರಿಗೇನು ಹೇಳ್ತಾ ಇದ್ದೀರಾ ಅಜ್ಜ ಅಂತ ನಾನು ಕೇಳಿದೆ. ನಾನು ಹೇಳ್ತಾ ಇದ್ದೀನಿ, ದಶಗ್ರೀವ ಅನ್ನೋದು ಸರ್ವಶಕ್ತ ದೇವರು ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವನು ದೂರದ ಮೋಡದಲ್ಲಿ ವಾಸ ಮಾಡ್ತಾನೆ. ಅವನ ಇಚ್ಛೆ ಹಾಗೆ ಮಳೆ ಆಗುತ್ತೆ. ಸೂರ್ಯ ಚಂದ್ರರು ಕೂಡ ದಶಗ್ರೀವನನ್ನು ಪೂಜಿಸ್ತಾರೆ. ಈ ಅದ್ಭುತ ದೇವರಿಗೆ 10 ತಲೆಗಳು 20 ಕೈಗಳಿವೆ ಅಂತ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ದ. ಅವನ ಮುಖದಲ್ಲಿ ಮುಗುಳ್ನಗೆ ತುಂಬಿ ಹರಿತಿತ್ತು. ಏನು ಹೇಳ್ತಾ ಇದೆಯಾ ತಾತ ಅಂತ ನಾನು ಹೇಳಿದೆ. ನೀನು ಅವ್ರಿಗೆ ಅಂಥದ್ದನ್ನೆಲ್ಲ ಯಾಕೆ ಹೇಳ್ತಾ ಇದೆಯಾ? ಇನ್ನು ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ಅವರ ಅಜ್ಞಾನವನ್ನು ಹೆಚ್ಚಿಸಬೇಡ ಅಂತ ಅಂದೆ. ನೀನು ಇಲ್ಲಿದೆಯಾ ಅಂತ ನಾನೇನು ಅವ್ರಿಗೆ ಹೇಳಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ದಶಗ್ರೀವ ಅಂದರೆ 10 ತಲೆಗಳ ದೇವರು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ನೀನು ದಶಗ್ರೀವ ಅಂತ ಅವ್ರಿಗೇನು ಗೊತ್ತಾಗಿಲ್ಲ ಅಂತ ಅಜ್ಜ ಹೇಳ್ದ. ಭೂಮಿ, ಗಾಳಿ, ನೀರಿನ ಮೇಲೆ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿರುವಂತಹ ಮಹಾ ದಶಗ್ರೀವನ ಬಗ್ಗೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅವನಿಗೆ ದಾರಿ ಮಾಡಿಕೊಡೋಕ್ಕೆ ಸಮುದ್ರಗಳು ಕೂಡ ಒಣಗುತ್ತೆ. ಅವನಷ್ಟು ಸರ್ವಶಕ್ತ. ನೀವು ಅವನನ್ನು ಪೂಜಿಸಬೇಕು. ನಿಮ್ಮ ಒಡೆಯನಾದ ದಶಗ್ರೀವನ ಹೆಸರಲ್ಲಿ ನೀವು ಮನುಷ್ಯರ ಬದಲು ಪ್ರಾಣಿಗಳ ಮಾಂಸವನ್ನು ತಿನ್ನಬೇಕು. ಆ ದಶಗ್ರೀವ ತುಂಬ ಕರುಣಾಮಯಿಯಾದ ದೇವರು. ಆದರೆ ನಿಮ್ಮ ನರಭಕ್ಷತೆಯಿಂದಾಗಿ ಅವನು ನಿಮ್ಮ ಮೇಲೆ ಕೋಪಗೊಂಡಿದ್ದಾನೆ. ಆದ್ದರಿಂದ ಅದನ್ನು ನಿಲ್ಲಿಸಿ ಅಂತ ಅಜ್ಜ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದ. ನಾನು ಆ ನರಭಕ್ಷಕರನ್ನು ನೋಡಿದೆ. ಕೋಪದ ಬದಲು ಅವರ ಅಜ್ಞಾನದಿಂದಾಗಿ ನನಗೆ ಅವ್ರ ಬಗ್ಗೆ ಕರುಣೆ ಉಂಟಾಗ್ತಾ ಹೋಯಿತು. ಅಜ್ಜ ಮತ್ತೆ ಅವ್ರಿಗೇನೋ ಹೇಳ್ತಾನೆ ಇದ್ದ. ಅವರು ತಮ್ಮ ಕಣ್ಣುಗಳಲ್ಲಿ ಭಯದಿಂದಲೇ ನಮ್ಮ ಕಡೆ ನೋಡ್ತಾ ಇದ್ರು. ನನ್ನ ಮುಂದೆ ಬಂದು ಬಗ್ಗೆ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಅಜ್ಜ, ಅವ್ರಿಗೇನು ಹೇಳ್ತಾ ಇದೆಯಾ ನೀನು ಅಂತ. ಏನಿಲ್ಲ, ನೀನು ದಶಗ್ರೀವ ದೇವರ ಪ್ರೀತಿಯ ಸೇವಕ ಅಂತ ನಾನು ಅವ್ರಿಗೆ ಹೇಳಿದೆ. ಈ ಭೂಮಿ ಮೇಲೆ ದಶಗ್ರೀವ ಮಾತಾಡೋದು ಇವನ ಜೊತೆ ಮಾತ್ರನೇ ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ಅವರುಗಳು ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅಜ್ಜ ಹೇಳ್ದ. ಅಜ್ಜ, ಸ್ವಲ್ಪ ಹೆಚ್ಚಾಯ್ತಲ್ವಾ ಅಂತ ನಾನು ಹೇಳಿದೆ. ದಶಗ್ರೀವ, ನಾನು ಅವರನ್ನು ಮಾನವ ದಶಗ್ರೀವನಿಗೆ ಪರಿಚಯಿಸಿದರೆ ಅವ್ರು ನಿನ್ನನ್ನು ಗೌರವಿಸೋದಿಲ್ಲ. ದಶಗ್ರೀವ ಅನ್ನೋನು 10 ತಲೆ ಹೊಂದಿರೋ ದೇವರು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಅವರು ತಮ್ಮ ಮಾರ್ಗಗಳನ್ನು ಬಿಡೋಕ್ಕೆ ಸಿದ್ಧರಾಗಿರ್ತಾರೆ. ಇಲ್ದಿದ್ರೆ ಈ ಮೂರ್ಖರಿಗೆ ನಾವು ಹೇಳೋದು ಅರ್ಥ ಆಗೋದಿಲ್ಲ. ಅದ್ಭುತವಾದ ಚಿತ್ರಗಳನ್ನು ಬಳಸ್ಕೊಂಡು ಅವುಗಳನ್ನು ಬದಲಾಯಿಸೋಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ದಶಗ್ರೀವನಿಗೆ ಸೇವೆ ಸಲ್ಲಿಸೋನು ಈ ಬಡ ಆತ್ಮಗಳನ್ನು ಆಶೀರ್ವಾದ ಮಾಡಿ ನೀವೇ ಅಂತ ವಿಭೀಷಣ ನನ್ನನ್ನು ಗೇಲಿ ಮಾಡ್ತಾ ಹೇಳ್ದ. ನಮಗೂ ಕೂಡ ತಮಾಷೆ ಅನ್ನಿಸ್ತು. ನಾವು ನಗ್ತಾ ಇದ್ವಿ. ನನಗನ್ನಿಸ್ತು, ಅಜ್ಜ ಹೇಳ್ತಾ ಇರೋದು ನಿಜ. ನಾನು 10 ತಲೆ ಹೊಂದಿರೋನ ಹಾಗೆ ಕೆಲಸ ಮಾಡಬೇಕು. ಈ ಥರದ ಚಿತ್ರಣವನ್ನು ಅವರಿಗೆ ಬಳಸೋದ್ರಿಂದ ಅವರನ್ನು ಬದಲಾಯಿಸಬಹುದು ಅಂತ ನನಗನ್ನಿಸ್ತು. ಅಲ್ಲಿಂದ ಮುಂದಕ್ಕೆ ಹೊರಡ್ವಿ. ಅಜ್ಜ ಹೇಳ್ದ, ದಶಗ್ರೀವ, ಇಲ್ಲಿಂದ ಶುಕ್ರಾಚಾರ್ಯರ ಆಶ್ರಮ ಹತ್ತಿರದಲ್ಲಿದೆ ಅಂತ. ಅಜ್ಜ, ನಾವು ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗೋಣವಾ ಅಂತ ನಾನು ಕೇಳಿದೆ. ಒಪ್ಕೊಂಡ ಅಜ್ಜ. ನಾವು ಪಶ್ಚಿಮ ಬೆಟ್ಟಗಳನ್ನು ದಾಟಿ
ಮತ್ತೆ ಮುಂದೆ ಪ್ರಯಾಣವನ್ನು ಬೆಳೆಸ್ತಾ ಹೋದ್ವಿ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.